ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಗರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿಂದು ಡೈಲಿ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದು 12 o'clock ಆಗ್ತಾ ಬಂತು. ಈಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ನನ್ನದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮ್ ಆಗಿದೆ. ಈಗ ಬನ್ನಿ ಬ್ರೇಕ್ಫಾಸ್ಟು ಬಂದು ನಮ್ಮ ಮನೇಲಿ ಇಡ್ಲಿ ದೋಸೆ ಎರಡು ಕೂಡ ಮಾಡಿದ್ದೀನಿ. ವಿತ್ ಚಿಕನ್ ಸಾಂಬಾರು ಮಾಡಿದ್ದೀನಿ. ಚಿಕ್ಕ ಮಗಳದ್ದು ಊಟ ಆಯಿತು, ದೊಡ್ಡ ಮಗಳು ಈಗ ಊಟ ಮಾಡ್ತಾಯಿದ್ದಾಳೆ. ರಜೆ ಇದ್ದರೆ ಅಂತೂ ಇವ್ರನ್ನ ಎಬ್ಬರಿಸೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಈಗ ಜಸ್ಟ್ ಎದ್ದು ಬಂದು ಅವಳು ಟಿಫನ್ ಮಾಡ್ತಾಯಿದ್ದಾಳೆ. ನಾನು ಕೂಡ ಈಗ ಟಿಫನ್ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನ ಹೇಗಿರುತ್ತೆ, ಏನೇನು ಮಾಡ್ತೀವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಮಿಸ್ ಮಾಡಿದೆ ಎಂಡ್ವರೆಗೂ ವೀಡಿಯೋನ ನೋಡಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಾಯಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಾ ಗರಜ್ ವ್ಲಾಗ್ಸ್. ಫೋನ್ ನೋಡೋದು ರಜೆ ಇದ್ದರೆ ಬರ್ರಿ ಫೋನ್ ನೋಡೋದು. ಒಬ್ಳು ಫೋನು, ಒಬ್ಳು ಟಿ ವಿ. 12 o'clock ಆಗ್ತಾ ಬಂತು ನೋಡಿ ಫ್ರೆಂಡ್ಸ್. 11:45 ಆಗಿದೆ. ಇವಾಗ ಎದ್ದು ಟಿಫನ್ ಮಾಡ್ತಾ ಇರೋದು. ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ರೂ ಅರ್ಥ ಆಗಲ್ಲ ಮೇಡಮ್ ಅವ್ರಿಗೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಎಷ್ಟಂತ ನಾವು ಹೇಳೋಕ್ಕಾಗುತ್ತೆ. ಇವ್ನು ನೋಡಿ ಫ್ಯಾನ್ ನೋಡ್ತಾ ಇರಬೇಕು ಫ್ರೆಂಡ್ಸ್. ಅದ್ರ ಕೆಳಗಡೆ ಆರಾಮಾಗಿ ಮಲಗಿರ್ತಾನೆ ಶೆಕೆಗೆ. ಇನ್ನೊಂದು ಫ್ರೆಂಡ್ಸ್, ಇದು ನಂದು ಫಸ್ಟು ಆರಿ ವರ್ಕ್ ಬ್ಲೌಸ್ನ ಹಾಕ್ತಾಯಿದ್ದೀನಿ. ನೋಡೋಣ ಫೈನಲ್ ಔಟ್ಪುಟ್ ಹೇಗೆ ಬರುತ್ತೆ ಅಂತ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಟಿಫನ್ನು ತಿನ್ನೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಸೌತೆಕಾಯಿ ಕ್ಯಾರೆಟು ತಿನ್ಬಿಡ್ತೀನಿ ಫಸ್ಟು, ಆಮೇಲೆ ಟಿಫನ್ನ ಇಟ್ಕೊಂಡು ತಿಂತೀನಿ. ನಾನು ಇಡ್ಲಿನೇ ತಿಂತೀನಿ ಫ್ರೆಂಡ್ಸ್. ದೋಸೆ ಎಲ್ಲ ಸುಟ್ಕೊಂಡು ಯಾರು ಕುತ್ಕೊಳ್ತಾರೆ ಬಿಸಿಲಲ್ಲಿ. ಇವ್ರಿಗಂತೂ ಇಡ್ಲಿ ಇಳಿಯೋದಿಲ್ಲ, ದೋಸೆನೇ ಬೇಕು ಅಂತ ಹಠ ಮಾಡ್ತಾರೆ ಮಕ್ಕಳು. ಅವ್ರವ್ರಿಗೆ ಏನೇನು ಇಷ್ಟನೋ ಅದನ್ನ ಮಾಡಿಕೊಡ್ರೋಣ ಅಂದ್ಬಿಟ್ಟು ಅವ್ರಿಗೆ ದೋಸೆನ ಮಾಡಿಕೊಟ್ಟೆ. ನಾನು ಮತ್ತು ನಮ್ಮ ಮನೆಯವರು ಇಡ್ಲಿನೇ ತಿಂತಾಯಿದ್ದೀವಿ ಫ್ರೆಂಡ್ಸ್. ಅವ್ರಿಗೆ ಬಾಕ್ಸ್ಗೂ ಕೂಡ ಇಡ್ಲಿನೇ ಹಾಕಿ ಕಳಿಸಿದ್ದೀನಿ ಇವತ್ತು. ಹಾಯ್ ಫ್ರೆಂಡ್ಸ್, ಈಗ ತಾನೇ ಊಟ ಆಯಿತು. ಭರ್ಜರಿ ಊಟ ಅಂತಲೇ ಹೇಳ್ಬೋದು. ನಾನ್ ವೆಜ್ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ತಿನ್ಬೋದು. ಪ್ರೋಟೀನ್ ಕೂಡ ಏನು ತಿನ್ನಬೇಕಪ್ಪ ಪ್ರೋಟೀನು ಅನ್ನೋ ಯೋಚನೆ ಇರೋದಿಲ್ಲ. ಈಗ ತಿಂದಿದ್ದೆಲ್ಲ ಆಯಿತು. ಈಗ ತಾನೇ ಅಪ್ಪ ಕಾಲ್ ಮಾಡಿದರು, ಐಸ್ ಕ್ರೀಮ್ ತರಿಸ್ತಾ ಇದ್ದಾರಂತೆ. ನಿಮ್ಗೆ ಯಾವ ಐಸ್ ಕ್ರೀಮ್ ಬೇಕು ಅಂತ ಕೇಳೋದಕ್ಕೆ ನಾನು ಬಟರ್ ಸ್ಕಾಚು ಕೋನ್ ಐಸ್ ಹೇಳಿದ್ದೀನಿ. ನನ್ನ ಮಕ್ಕಳಿಗೂ ಚಾಕ್ಲೇಟ್ ಹೇಳಿದ್ದಾರೆ. ಈಗ ಹೋಗ್ಬೇಕು, ಅಲ್ಲಿಗೆ ತಿನ್ನೋದಕ್ಕೆ ಹೋಗಬೇಕು. ಕರಿತಾ ಇದ್ದಾರೆ, ಹೋಗಿ ಬರ್ತೀರಿ. ಅಪ್ಪ ಹೀಗೆ ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ ಪಾನಿಪುರಿ ಅಥವಾ ಐಸ್ ಕ್ರೀಮು ಕೊಡಿಸ್ತಾ ಇರ್ತಾರೆ. ಬಟ್ ಬೇರೆ ಏನಿಲ್ಲ. ಪಾನಿಪುರಿ ಅಂತೂ ಮಂತ್ಲಿ ಒನ್ಸ್ ಆದರೂ ಎಲ್ಲರಿಗೂ ತರಿಸ್ತಾರೆ. ಏನೋ ಒಂಥರ ಖುಷಿ ಫ್ರೆಂಡ್ಸ್. ನಾವೇ ಇಸ್ಕೊಂಡು ತಿಂತೀವಿ, ಬಟ್ ಅಪ್ಪ ಕೊಡಿಸ್ತಾ ಇರೋದು ಅಂದರೆ ಏನೋ ಒಂಥರ ಖುಷಿ. ಗೊತ್ತಿಲ್ಲ, ಇಷ್ಟು ದೊಡ್ಡವರಾದರೂ ಕೂಡ ಅಪ್ಪ ಅಂದರೆ ಏನೋ ಒಂಥರ ಅಲ್ವಾ ಫ್ರೆಂಡ್ಸ್. ಅದೇ ಥರ ಅದರಲ್ಲೂ ನಮ್ಮಪ್ಪ ಹೇಳಬೇಕು ಅಂದರೆ, ನಮ್ಮಪ್ಪ ಬಗ್ಗೆ ಹೇಳೋದಕ್ಕೆ ಒಂದು ವೀಡಿಯೋ ಫುಲ್ಲು ಸಾಲೋದಿಲ್ಲ ಬಿಡಿ ಫ್ರೆಂಡ್ಸ್. ಹಿಂಗೆ ಮೊಮ್ಮಕ್ಕಳೆಲ್ಲ ಇಲ್ಲೇ ಇರೋದ್ರಿಂದ ಅವ್ರಿಗೆ ಏನಾದರೂ ಕೊಡಿಸ್ತಾ ಇರಬೇಕು ಅಂತ ಅವ್ರ ಆಸೆ. ಮೊನ್ನೆ ಒಂದು ವೀಕ್ ಹಿಂದೆ ಅಷ್ಟೇ ಪಾನಿಪುರಿ ತಿನ್ಕೊಂಬಂದಿದ್ವಿ. ಈಗ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದಾರೆ. ಎಲ್ಲರೂ ಅಷ್ಟೇ ಈಗ ಅಪ್ಪ ಮನೆ ಹತ್ರ ಹೋಗಬೇಕು. ಸಮ್ಮರ್ಗೆ ಚೆನ್ನಾಗಿರುತ್ತೆ ಚಿಲ್ಲಾಗಿ ಐಸ್ ತಿಂದರೆ. ಈ ಥರ ಫ್ರೆಂಡ್ಸ್, ನಮ್ಮಪ್ಪ ಯಾವಾಗಲೂ ಅಷ್ಟೇ. ನಮಗೆ ಕಷ್ಟ ಅಂದರೆ ಸಾಕು, ಅವರಂತೂ ತುದಿಗಾಲಲ್ಲಿ ನಿಂತಿರ್ತಾರೆ. ನಮಗೆ ಧೈರ್ಯ ಅಂದ್ರೇ ನಮ್ಮಪ್ಪ ಅಂತ ಹೇಳ್ಬೋದು. ನಂಗೆ ನಮ್ಮಪ್ಪ ಬಗ್ಗೆ ಮಾತಾಡ್ತಾ ಇದ್ದರೆ ಫುಲ್ ಎಮೋಷ್ನಲ್ ಆಗಿಬಿಡ್ತೀನಿ ಫ್ರೆಂಡ್ಸ್. ಅದಕ್ಕೆ ಸಾಕು ಇವತ್ತು ಖುಷಿಯಾಗಿರೋಣ ಅಂತ ಅಂದ್ಬಿಟ್ಟು. ಈಗ ಅಕ್ಕ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ನನ್ನ ಮಕ್ಕಳು ಬರೋದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೀನಿ. ಅವರು ಬಂದ ಕೂಡಲೇ ಅಪ್ಪ ಮನೆ ಹತ್ರ ಹೋಗ್ತೀನಿ. ಬನ್ನಿ, ನಾವು ಯಾವ ಥರ ಎಂಜಾಯ್ ಮಾಡ್ತೀವಿ ಏನು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಅದನ್ನು ನೀವು ಕೂಡ ನೋಡ್ಕೊಳ್ಬೋದು. ಫ್ಯಾಮಿಲಿ ಅಂದರೆ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ ಗಾಯ್ಸ್. ನಮ್ಮ ಬಲ್ಲು ನೋಡಿ ನಮಗಿಂತ ಫಸ್ಟು ಹೋಗ್ಬಿಡ್ತಾನೆ. ನಾವು ಆ ಕಡೆ ಹೋದರೆ ನಮ್ಮ ದೊಡ್ಡಕ್ಕ ಮನೆಗೆ, ಈ ಕಡೆ ಹೋದರೆ ಬಂದ್ಬಿಟ್ಟ. ಈ ಕಡೆ ತಿರುಗಿದ ತಕ್ಷಣ ಆ ಕಡೆಗೆ ಹೋದರೆ ನಮ್ಮ ದೊಡ್ಡಕ್ಕ ಮನೆಗೆ ಅಂತ ಆ ಸೈಡ್ ಹೋಗ್ಬಿಡ್ತಾನೆ ಫ್ರೆಂಡ್ಸ್. ಈ ಸೈಡ್ ನಾವು ತಿರುಗಿದ ತಕ್ಷಣ ಇಲ್ಲಿಗೆ ಅಂದ್ಬಿಟ್ಟು ನೋಡಿ ನೋಡ್ಕೊಂಡು ಹೋಗ್ತಾ ಅವನೇ. ಬತ್ತವ್ರ ಇಲ್ಲ ಅಂತ ನಮ್ಮ ಚಿಕ್ಕಕ್ಕ ಮನೆಗೆ ಅಂದ್ಬಿಟ್ಟು ನೋಡಿ ಎಲ್ಲೋಗಿ ನಿಂತವನು ಗೇಟ್ ಹತ್ರ. ಇವಾಗ ನಾವು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ನಮ್ಮ ಅಪ್ಪ ಅವ್ರ ಮನೆ ಹತ್ರ ಕನ್ಫರ್ಮ್ ಅಂದ್ಬಿಟ್ಟು ಹೋಗ್ಬಿಡ್ತಾನೆ. ನಮ್ಮ ಅಕ್ಕ ಅವರು ಬರ್ತಾವ್ರೆ ಫ್ರೆಂಡ್ಸ್. ರೆಡಿ.
ಕೊಡು ತಿನ್ಲಿ ಕೊಟ್ಟೈತೆ ಐಸ್ ಎಲ್ಲ ತಿನ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಚೆನ್ನಾಗಿತ್ತು ಐಸ್. ನಾನು ಕೋನ್ ತಗೊಂಡಿದ್ದೆ. ಐಸ್ ಕ್ರೀಮ್ ಪಾರ್ಟಿ ಕೊಡಿಸಿದ್ದು ಅಕ್ಕ ಅವರೇ. ಥ್ಯಾಂಕ್ಸ್ ಫಾರ್ ಪಪ್ಪ ಫಾರ್ ಗಿವಿಂಗ್ ಐಸ್ ಕ್ರೀಮ್ ಪಾರ್ಟಿ ಇನ್ ದಿಸ್ ಹಾಟ್. ನೀ ನಿಜಕ್ಕ ಐಸ್ ಕ್ರೀಮು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಅಪ್ಪಗೆ? ಐ ಲವ್ ಯು ಪಪ್ಪ. ಯಾವಾಗೂ ಕೊಡಿಸ್ತದೆ. ಪಾನಿಪುರಿ. ಬಾಯ್ ಮಲ, ಬಾಯ್ ಬವಿ. ಇಲ್ಲ ಹೋಯ್ತಿರಮ್ಮ ಬಿಸಿಲು. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಈ ಡಯೆಟ್ ಮಾಡ್ತೀವಲ್ಲ ಆವಾಗಲೇ ತುಂಬ ಫಂಕ್ಷನ್ಸ್ ಬರ್ತಾನೆ ಇರುತ್ತೆ. ನಮ್ಮ ಮನೇಲಂತೂ ಕಂಟಿನ್ಯೂಸ್ ಆಗಿ ಫಂಕ್ಷನ್ಗಳು ಬರ್ತಾನೆ ಇದೆ. ಇವತ್ತು ಮಗುಗೆ ಮಗು ಆಗಿದೆಯಲ್ಲ, ಅದಕ್ಕೆ ಬಾಣಂತಿಗೆ ಮಗುಗೆ ನೀರು ಇಡ್ತಾರೆ ಹೇಳ್ಬಿಟ್ಟೋಗಿದ್ದೀನಿ. ನಾನಂತೂ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಈ ಬೇಸಿಗೆಯಲ್ಲಂತೂ ರೆಡಿ ಆಗೋದಕ್ಕಾಗೋದೇ ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಸಿಂಪಲಾಗಿ ಈ ಥರ ಡ್ರೆಸ್ನ ವೇರ್ ಮಾಡಿಕೊಂಡು ರೆಡಿ ಆಗಿದ್ದೀನಿ ಅಷ್ಟೇ. ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು. ನೋಡಿ ಫ್ರೆಂಡ್ಸ್, ಫಂಕ್ಷನ್ಗೆಲ್ಲ ಹೋದಾಗ ನಾವು ಅಯ್ಯೋ ನಮ್ಮ ಡಯೆಟ್ ಹಾಳಾಯ್ತಲ್ವ ಅಂತ ಡಿಮೋಟಿವೇಶನ್ ಆಗಬೇಡಿ. ಫಂಕ್ಷನಲ್ಲಿ ಏನು ಮಾಡಿ ಅಂದರೆ ಪಲ್ಯಗಳು ಹಾಕ್ತಾರಲ್ವ, ಅದೇ ನಮಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಪಲ್ಯನ ಜಾಸ್ತಿ ಹಾಕ್ಸ್ಕೊಳ್ಳಿ, ಮತ್ತು ರೈಸು ಅದೆಲ್ಲ ಸ್ವಲ್ಪ ಕಮ್ಮಿ ಹಾಕ್ಸ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್. ಬ್ಯಾಲೆನ್ಸ್ ಡಯೆಟ್ ಆಯಿತು. ಫಂಕ್ಷನ್ ಕೂಡ ಹೋಗಿ ಆರಾಮಾಗಿ ನಾವು ತಿಂದು ಕೂಡ ಸಣ್ಣ ಆಗ್ಬೋದು ಫ್ರೆಂಡ್ಸ್. ನಾನಂತೂ ಅದೇ ಥರನೇ ಮಾಡೋದು. ಫಸ್ಟು ಪಲ್ಯ ಎಲ್ಲ ಒಂದು ಪಲ್ಯ ತಿಂತಾ ಇರಲಿಲ್ಲ ಫ್ರೆಂಡ್ಸ್, ಎಲ್ಲನೂ ಬಿಟ್ಬಿಡ್ತಿದ್ದೆ. ಬಟ್ ಇವಾಗ ಫಸ್ಟು ಎಲ್ಲ ಪಲ್ಯನೂ ತಿನ್ಬಿಡ್ತೀನಿ. ಫಸ್ಟು ಪಲ್ಯ ತಿನ್ಬಿಡ್ಬೇಕು, ಆಮೇಲೆ ನಾವು ರೈಸ್ ಆಗಲಿ ಬೇರೆ ಐಟಮ್ಸ್ನ ತಿನ್ನಬೇಕು. ಬನ್ನಿ ಫ್ರೆಂಡ್ಸ್, ಫಂಕ್ಷನ್ಗೆ ಹೋಗಿ ಬರ್ತೀನಿ. ಅಲ್ಲೇನು ವೀಡಿಯೋ ಏನು ಮಾಡೋದಿಲ್ಲ ನಾನು, ಯಾಕಂದರೆ ಕಂಫರ್ಟಬಲ್ ಅನಿಸಲ್ಲ ಫ್ರೆಂಡ್ಸ್ ನನಗೆ. ಅದಕ್ಕೋಸ್ಕರ ಹೋಗಿ ಬರ್ತೀನಿ. ಹೋಗಿ ಬಂದು ಸಿಗ್ತೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ನಾನು ಏನೇನು ಅಡುಗೆ ಮಾಡಿದ್ದೀನಿ ಗೊತ್ತಾ? ಅನ್ನ ಮತ್ತು ಅಳಸಂದೆ ಕಾಳು, ಹಸೆಕಾಳು ಸಾಂಬಾರು, ಮತ್ತು ಕ್ಯಾರೆಟ್ ಬೀನ್ಸ್ ಪಲ್ಯ, ಮೊಟ್ಟೆ ಬೇಯಿಸಿಟ್ಟಿದ್ದೀನಿ. ಅದಕ್ಕೆ ಸೈಡ್ಸ್ಗೆ ಸೌತೆಕಾಯಿ ಕೂಡ ಕೊಯ್ಕೊಂಡು ತಿನ್ಕೋಬೋದು. ಈ ಥರ ಬ್ಯಾಲೆನ್ಸಾಗಿ ಇವತ್ತು ಒಂದು ಮೀಲ್ನ ರೆಡಿ ಮಾಡ್ಕೊಂಡಿದ್ದೀನಿ ಲಂಚ್ಗೆ. ನಾನು ತಿನ್ನೋದಿಲ್ಲ, ನಮ್ಮ ಮಕ್ಳಿಗೆ ಬೇಕಲ್ವ, ನಮ್ಮ ಮಕ್ಕಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮ ಅಕ್ಕವರು ಬರ್ತಾರೆ. ನಮ್ಮ ಅಕ್ಕವ್ರು ಬಂದಮೇಲೆ ಹೋಗಿ ಬರೋಣ. ನೋಡಿ ಫ್ರೆಂಡ್ಸ್, ಇದು ಬಂದು ಗುರುವಾರದ ವಿಡಿಯೋ. ಶುಕ್ರವಾರ ಅಮಾವಾಸ್ಯೆ ಇರೋದ್ರಿಂದ ಗುರುವಾರನೇ ದೇವರು ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಅಮ್ಮನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ನಾನು ಫೌಂಡೇಶನ್ನ ಹಾಕ್ತಾಯಿದ್ದೆ. ಇವತ್ತು ಬಂದು ಅಕ್ರೈಲಿಕ್ ಪೇಂಟ್ ತಂದು ಗ್ರೀನ್ ಕಲರ್ ಮಾಡೋಣ, ಅಮ್ಮನ ಹೇಗೆ ಕಾಣ್ತಾರೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಈ ಥರ ಫಸ್ಟ್ ನಮ್ಮ ದೊಡ್ಡಕ್ಕ ಮನೇಲಿ ಗ್ರೀನ್ ಹಾಕಿದ್ರು, ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೋಸ್ಕರ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ತುಂಬಾ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅಮ್ಮ ಅಂತ ಹೇಳ್ಬೇಕಂದ್ರೆ. ನನಗೆ ಈ ಥರ ತುಂಬ ಇಷ್ಟ ಫ್ರೆಂಡ್ಸ್, ಡಿಫ್ರೆಂಟಾಗಿ ರೆಡಿ ಮಾಡೋದು ಅಂತಂದರೆ. ಹೇಗೆ ಕಾಣ್ತಿದೆ ಅಂತ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು. ಒಂದು 2 ಡೇಸ್ ವ್ಲಾಗ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಮತ್ತು ಅಮಾವಾಸ್ಯೆ ಕೂಡ ಆಗಿದ್ದರಿಂದ ಮನೇಲಿ ಪೂಜೆ ಕೂಡ ಮಾಡಿದ್ದಾಯಿತು. ಪೂಜೆ ಎಲ್ಲ ಮುಗೀತು. ಈಗ ಸ್ವಲ್ಪ ಅಡುಗೆ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ವೀಡಿಯೋನ ಹೆಣ್ಣು ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾಯಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹೇಗಿದೆ ಫ್ರೆಂಡ್ಸ್ ನಮ್ಮ ದೇವ್ರ ಮನೆ ಅಲಂಕಾರ ಅಂತ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.